ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಬಿಸಿ ಹಂಚಿನ ಮ್ಯಾಗ ಯಾವಾಗಾದ್ರೂ ನೀವು ಮೊಸರು ಹಾಕಿರಿ, ಇಲ್ಲಾಂದ್ರೆ ಇವತ್ತು ಟ್ರೈ ಮಾಡಿರಿ. ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ರೆಸಿಪಿ ಮಾಡತ್ತೀನಿ ನೋಡ್ರಿ. ಇವತ್ತು ನಾನು ಬಿಸಿ ಹಂಚಿನ ಮ್ಯಾಗ ಒಂದು ಬೌಲ್ ಮೊಸರು ಹಾಕೀನಿ. ಅದ್ರೊಳಗೆ 7ರಿಂದ 8 ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರಿದಿದ್ದ ಶೇಂಗಾನ ಸಿಪ್ಪಿ ತೆಗೆದು ಹಾಕ್ಕೊಂಡೇನಿ ನೋಡ್ರಿ. ನಾನು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಇದು ಮೊಸರೊಳಗನ ಈ ರೀತಿ ಕುದಿಸ್ಬೇಕ್ರಿ. ಇದ್ರ ಟೇಸ್ಟ್ ಎಷ್ಟು ರುಚಿಯಾಗಿರ್ತೈತೆ ಅಂದ್ರೆ ರೀ, ನೀವು ಇದನ್ನು ಟ್ರೈ ಮಾಡೇ ನೋಡ್ಬೇಕ್ರಿ. ಅಷ್ಟು ರುಚಿಯಾಗಿತ್ತು ನೋಡ್ರಿ. ಬೇಕಂದ್ರೆ ನೀವು ಬರೇ ಬಾಯಲ್ಲೇ ಇದನ್ನು ತಿನ್ಬೋದು, ಅಷ್ಟು ರುಚಿಯಾಗಿತ್ತು. ಈಗ ಅದು ಮೆಣ್ಸಿನ್ಕಾಯಿನ ಶೇಂಗಾ ಕುದಿಯಾಕ ಕುಂತೈತೆ ನೋಡ್ರಿ. ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು, ಮೆಣ್ಸಿನ್ಕಾಯಿ ಸಪ್ಪಾಗಬಾರ್ದು ಅಂಥೇಳಿ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕರಿಬೇವು ಎರಡೂ ಹಾಕ್ಕೊಂಡು ಇನ್ನೊಂದು 2 ಸತಿ 2 ಕುದಿಯಷ್ಟು ಕುದಿಸ್ತೇನೆ ನೋಡ್ರಿ ಇದನ್ನು. ಮತ್ತು ಯಾರೆಲ್ಲ ಹೊಸದಾಗಿ ಶಶಿ ಕುಕಿಂಗ್ ಚಾನಲ್ ನೋಡಕ್ಕೆ ಬಂದ್ರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ಐಕನ್ ಇರ್ತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಈಗ ಹಂಚು ಸೈಡ್ಗೆ ಇಡೋಣ್ರಿ. ಒಂದು ಬಾಳ್ಗೆ ಇಟ್ಕೊಂಡು ನೋಡ್ರಿ. ಅದರೊಳಗೆ 2 ಸ್ಪೂನ್ ಎಣ್ಣೆ, ಆಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಈಗ ಉದ್ದಿನಬೇಳೆ ಕಡಲೆಬೇಳೆ 1.5 ಸ್ಪೂನ್ ಹಾಕ್ಕೊಂಡೇನಿ ನೋಡ್ರಿ. ಇವೆರಡೂ ಹಾಕ್ಕೊಂಡು ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಈ ರೀತಿ ಫ್ರೈ ಮಾಡಿ, ಆಮೇಲೆ ಉಳ್ಳಾಗಡ್ಡಿ ಉದ್ದುದ್ದಕ್ಕೆ ದಪ್ಪ ದಪ್ಪಗೆ ಹೆಚ್ಚು ಹಾಕ್ಕೊಂಡೇನಿ ನೋಡ್ರಿ. ನಾನು ಒಂದು 3 ಸಣ್ಣ ಆದ್ರೆ 3 ತೊಗೊಂಡೇನಿ, ದೊಡ್ಡವಾದ್ರೆ ಒಂದಾದ್ರೆ ಸಾಕ್ರಿ. ನನ್ನ ಕಡೆ ಸಣ್ಣ ಇದ್ವಲ್ಲ, ಹಾಗಾಗಿ 3 ಉಳ್ಳಾಗಡ್ಡಿ ತೊಗೊಂಡೇನಿ. ಇವನ್ನ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಇವನ್ನ ಉಳ್ಳಾಗಡ್ಡಿ ಹುರ್ಕೊಂಡು, ಆಮೇಲೆ ಟೊಮಾಟೊ ಹಣ್ಣು, ಒಂದು ದೊಡ್ಡ ಟೊಮಾಟೊ ಹಣ್ಣು ಹೆಚ್ಕೊಂಡು ಹಾಕ್ಕೊಂಡೇನಿ ನೋಡ್ರಿ. ಇದನ್ನು ಸ್ವಲ್ಪ ತನ ಹುರ್ಕೊಂಬಿಡೋಣ. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಎದ್ರೊಳಗಿಂದ ನೋಡಾತ್ರಿ, ಯಾವ ಊರಿಂದ ನೋಡಾತ್ರಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ನೋಡ್ರಿ, ಟೊಮಾಟೊ ಹಣ್ಣು ಉಳ್ಳಾಗಡ್ಡಿ ಈ ರೀತಿ ಕೆಂಪಗೆ ಒಂದು ಸ್ವಲ್ಪ ಹೊಂಬಣ್ಣ ಬರೋಳಗೆ ಹುರ್ಕೊಂಡು, ಆಮೇಲೆ ಈಗ ಅದನ್ನ ಸೈಡ್ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಹಂಚಿನ ಮ್ಯಾಗ ಹುರ್ಕೊಂಡಿದ್ವಲ್ರಿ ನಾವು ಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಮತ್ತು ಮೊಸರು ಎಲ್ಲ ಕೂಡೇನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ನೋಡ್ರಿ. ಅದನ್ನು ನೀರು ಹಾಕ್ಲಾರ್ದೆ ಈ ರೀತಿ ರುಬ್ಕೊಂಬರ್ಬೇಕ್ರಿ. ಇದನ್ನು ನೀವು ಬೇಕಂದ್ರೆ ಹಿಂಗೆ ರೊಟ್ಯಾಗ ಹಚ್ಕೊಂಡಾದರೂ ತಿನ್ಬೋದ್ರಿ. ಇಲ್ಲಾಂದ್ರೆ ಚಟ್ನಿಗತೆ ನೀರೊಳಗೆ ಸ್ವಲ್ಪ ನೀರು ಹಾಕಿ ಚಟ್ನಿಗತೆ ಆದರೂ ಮಾಡ್ಕೊಬೋದ್ರಿ. ಗ್ರೀನ್ ಚಟ್ನಿ ಇರ್ತೈತಲ್ಲ, ಹಾಗಾದರೂ ಮಾಡ್ಕೊಬೋದು. ಈಗ ಇದನ್ನು ಒಂದು ಬೇರೆ ಸಪ್ರೇಟ್ ಪ್ಲೇಟಿಗೆ ತಕ್ಕೋತೇನೆ ನೋಡ್ರಿ. ನನಗೆ ಜಾರ್ ಬೇಕಲ್ರಿ, ಹಾಗಾಗಿ ಇದನ್ನು ಬೇರೆ ಸಪ್ರೇಟ್ ಇಟ್ಕೊಂಡು ಅದೇ ಜಾರಿಗೆ ನಾನೀಗ ಟೊಮಾಟೊ ಹಣ್ಣು ಉಳ್ಳಾಗಡ್ಡಿ ಹುರಿದಿಟ್ಟಿದ್ನೆಲ್ಲ ಅದನ್ನು ಹಾಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡ್ಲಾರ್ದಂಗೆ. ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬಂದೆ ನೋಡ್ರಿ. ಇದಕ್ಕೂ ನೀರೇನು ಹಾಕಿಲ್ಲ ನಾನು, ಇದನ್ನು ನುಣ್ಣಗೆ ರುಬ್ಕೊಂಬಂದೆ ಈ ರೀತಿ. ನೀವು ಇದನ್ನು 1 ವಾರ ಇಟ್ಟಾದರೂ ತಿನ್ಬೋದು ನೋಡ್ರಿ, ಅಷ್ಟು ರುಚಿಯಾಗಿರ್ತದೆ. ಯಾಕಂದ್ರೆ ನಾವು ಇದಕ್ಕೆ ನೀರು ಬಳಸಿಲ್ಲಲ್ರಿ, ಹಾಗಾಗಿ 1 ವಾರ ಇಟ್ಟರು ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ ಇದು. ಈಗ ಅದ ಬಾಳ್ಗಿಗೆನ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಕೋತೇನೆ ನೋಡ್ರಿ. ಆಮೇಲೆ ಕರಿಬೇವು ಹಾಕೋರಿ ಒಂದು ಸ್ವಲ್ಪ. ಶೇಂಗಾ ಇನ್ನೂ ಸ್ವಲ್ಪ ಇಟ್ಟಿದ್ದೆ ನಾನು ಹುರಿದಿದ್ವು, 1 ಸ್ಪೂನ್ ಅಷ್ಟು ಅದನ್ನು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡೆ ರೀ. ಕರಿಬೇವೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋಂಗೆ. ಆಮೇಲೆ ನಾವು ಟೊಮಾಟೆ ಉಳ್ಳಾಗಡ್ಡಿನ ಹುರಿದು ಚಟ್ನಿಗತೆ ಮಾಡಿದ್ವಲ್ಲ, ಅದನ್ನು ಹಾಕೋತೇನೆ ನೋಡ್ರಿ. ಅದನ್ನು ಹಾಕ್ಕೊಂಡು ಈ ರೀತಿ ಎಣ್ಣೆ ಒಳಗೆ ಅದನ್ನು ಬಾಡಿಸ್ಕೋಬೇಕ್ರಿ. ಅಂದ್ರೆ ಅದ್ರದ್ದು ಒಂದು ಸ್ವಲ್ಪ ನೀರಿನ ಅಂಶ ಉಳ್ಳಾಗಡ್ಡಿ ಟೊಮಾಟೊ ಒಳಗೆ ಇದ್ದಿದ್ದನ್ನು ಹೋಕೈತೆ ನೋಡ್ರಿ. ಆಮೇಲೆ ನಾವು ಮೊಸರೊಳಗೆ ಮೆಣ್ಸಿನ್ಕಾಯಿ ಮತ್ತು ಶೇಂಗಾನ ಕುದಿಸಿದ್ವಲ್ಲ, ಅದನ್ನು ಹಾಕೋತೇನೆ ನೋಡ್ರಿ ಸಣ್ಣ ಮಾಡಿದ್ದು. ಈ ರೀತಿ ಎರಡೂ ಈ ರೀತಿ ಕೈ ಆಡಿಸ್ಕೊಂಡು ಇದು ಪೂರ್ತಿ ಎಲ್ಲ ನೀರು ಬಿಡ್ತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ, ಆಮೇಲೆ ಅರಿಶಿನ ಪುಡಿ. ಯಾಕಂದ್ರೆ ನಾವೀಗ ಟೊಮಾಟೊ ಹಣ್ಣು ಹಾಕಿದ್ದು ಹುಳಿ ಇರ್ತೈತಲ್ರಿ, ಹಾಗಾಗಿ ಅದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಇರ್ತೈತಿ. ಕಲರ್ಗೋಸ್ಕರ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ. ಇದನ್ನಿಷ್ಟು ಹಾಕ್ಕೊಂಡು ಇದು ಇನ್ನೇನು ಜಾಸ್ತಿ ಬಾಡಿಸೋದು ಬೇಡ ನೀವು. ಈಗೆಲ್ಲ ಇದು ರೆಡಿ ಆಯ್ತು ನೋಡ್ರಿ. ಇದು 1 ವಾರ ಇಟ್ಟರು ನೀವು ಹಾಳಾಗೋದಿಲ್ಲ. ಈ ಚಟ್ನಿ ಅಷ್ಟು ಚಲೋ ಇರ್ತೈತಿ, ಮಸ್ತ್ ಇರ್ತೈತಿ. ಅನ್ನ, ಚಪಾತಿ, ರೊಟ್ಟಿ, ಪೂರಿ, ಇಡ್ಲಿ ಎದಕ್ಕಾದ್ರೂ ನೀವು ಹಾಕ್ಕೊಂಡು ತಿನ್ಬೋದ್ರಿ, ಅಷ್ಟು ರುಚಿಯಾಗಿರ್ತೈತಿ ನೋಡ್ರಿ. ಎಷ್ಟು ಚಲೋ ಐತಲ್ಲ, ಮಸ್ತ್ ಐತಿ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿ ಹೆಂಗಾಗೈತಿ, ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮ್ಗೆ ಯಾವ ಹೊಸ ರೆಸಿಪಿ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾವು ಒಂದು ಸತಿ ಟ್ರೈ ಮಾಡೋಣ. ವಿಡಿಯೋ ನೋಡಿದ್ಕೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.